ನಮಸ್ಕಾರ ಸ್ನೇಹಿತರೆ, ನನ್ನ ಕಾಲ್ಪನಿಕ ಆಯಾಮಕ್ಕೆ ಸ್ವಾಗತ. ನಾನಿವತ್ತು ನಾನೇ ಬರೆದಿರುವ ಕಾಲ್ಪನಿಕ ಕಥೆಯಾದ ಮೃತ್ಯುಪಂಜರ ಎಂಬ ಕಥೆಯ 2ನೇ ಅಧ್ಯಾಯವನ್ನು ಆರಂಭಿಸಲಿದ್ದೇನೆ. ಮೊದಲ ಅಧ್ಯಾಯದ ಸಂಪೂರ್ಣ ಕಥೆಯನ್ನು ಈಗಾಗಲೇ ಚಾನಲ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಹ ಇದೆ. ಅದನ್ನು ನೋಡಿದ ಮೇಲೆ ಈ ವಿಡಿಯೋನ ನೋಡಿ, ಕತೆ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ನೀವೇನಾದರೂ ಚಾನಲ್ಗೆ ಹೊಸಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರತಿಯೊಂದು ಅಂತ್ಯದಲ್ಲೂ ಒಂದು ಹೊಸ ಆರಂಭವಿರುತ್ತೆ. ಕೆಲವು ಅಧ್ಯಾಯಗಳು ಮುಕ್ತಾಯಗೊಳ್ಳುವುದೇ ಒಂದು ಹೊಸ ಅಧ್ಯಾಯದ ಆರಂಭಕ್ಕಾಗಿ. ನೀವೇನು ಮೃತ್ಯುಪಂಜರ ಕತೆ ಸಂದೇಶ್ ಸಾವಿಂದ ಮುಕ್ತಾಯ ಅಂತ ಅಂದ್ಕೊಂಡಿದ್ರೋ ಅದು ಸುಳ್ಳು. ಮೃತ್ಯುಪಂಜರದ ಅಸಲಿ ಕತೆ ಶುರುವಾಗೋದೇ ಇಲ್ಲಿಂದ. ಬನ್ನಿ, ಮೃತ್ಯುಪಂಜರ ಅಧ್ಯಾಯ 2 ಪ್ರಾರಂಭಿಸೋಣ. ಬಂಗಲೆ ಒಳಗಿನ ದೃಶ್ಯ. ಕತ್ತಲೆಯಿಂದ ಕೂಡಿದ ಕೋಣೆಗಳು, ಎಲ್ಲಂದರಲ್ಲಿ ಕಟ್ಟಿರುವ ಜೇಡರ ಬಲೆ, ಅಲ್ಲಲ್ಲಿ ಮೂಲೆಯಲ್ಲಿ ನೇತಾಡುತ್ತಿರುವ ಬಾವಲಿಗಳು. ನಿಧಾನವಾಗಿ ಕೋಣೆಯ ಬಾಗಿಲು ತೆರೆದುಕೊಳ್ಳುತ್ತದೆ. ಟಾರ್ಚ್ ಲೈಟ್ ಆನ್ ಮಾಡಿಕೊಂಡು ಏನೋ ಹುಡುಕ್ತಾ ಇರೋ ಹುಡುಗಿ. ಆ ಹುಡುಗಿ ಹೆಸರೇ ಸಹನಾ. ಹೆಸರಿನಂತೆ ಸಹನೆಯಿಂದ ಏನೋ ಹುಡುಕ್ತಾ ಇರ್ತಾಳೆ. ಅವಳ ಜೊತೆಗೆ ಅವಳ ಸ್ನೇಹಿತರಾದ ಶ್ಯಾಮ್ ಹಾಗೂ ಚೇತನ್ ಇರ್ತಾರೆ. ಇವರು ಕೂಡ ಬಂಗಲೆಯ ಒಂದೊಂದು ದಿಕ್ಕಲ್ಲಿ ಒಬ್ಬೊಬ್ಬರು ಏನೋ ಹುಡುಕ್ತಾ ಇರ್ತಾರೆ. ಮೂವರ ಕೈಯಲ್ಲಿ ವಾಕಿ ಟಾಕಿ ಇರುತ್ತೆ. ಸುಮಾರು ಹೊತ್ತು ಹುಡುಕಿದ ಮೇಲೆ ಶ್ಯಾಮ್ ಎನ್ನುವನಿಗೆ ಬಂಗಲೆಯ ಕೆಳಮಹಡಿಯಲ್ಲಿರುವ ಕೋಣೆಯೊಂದರಲ್ಲಿ ಒಂದು ಗುಪ್ತ ಮಾರ್ಗದ ಬಾಗಿಲು ಸಿಗುತ್ತೆ. ಕೂಡಲೇ ವಾಕಿಟಾಕಿಯಲ್ಲಿ ಉಳಿದ ಇಬ್ಬರಿಗೂ ವಿಷಯ ಮುಟ್ಟಿಸಿ ಆ ಸ್ಥಳಕ್ಕೆ ಕರೆಸ್ಕೋತಾನೆ ಶ್ಯಾಮ್. ಆ ಬಾಗಿಲು ನೆಲದ ಮೇಲೆ ಇರುತ್ತೆ. ಆ ಬಾಗಿಲಿನ ಮೇಲೆಲ್ಲ ಚಿಕ್ಕ ಚಿಕ್ಕ ಗಿಡಗಳು ಬೆಳೆದಿರುತ್ತೆ. ಮೂವರು ಸೇರಿ ಬಾಗಿಲು ತೆಗಿತಾರೆ. ಬಾಗಿಲು ಓಪನ್ ಮಾಡಿದ ತಕ್ಷಣ ಅವರಿಗೆ ಕೆಳಗೆ ಇಳಿಯೋಕ್ಕೆ ಮೆಟ್ಟಿಲುಗಳು ಸಿಗುತ್ತೆ. ಆ ಮೂವರು ಮೆಟ್ಟಿಲು ಇಳಿಯಲು ಆರಂಭಿಸ್ತಾರೆ. ಸಹನಾ ಕೈಯಲ್ಲಿ ಟಾರ್ಚ್ ಲೈಟ್ ಇರುತ್ತೆ. ಅದರ ಬೆಳಕಿನ ಸಹಾಯದಿಂದ ಕೆಳಗೆ ಇಳಿದು ಬರ್ತಾರೆ. ಅದು ಒಂದು ಸುರಂಗ ಮಾರ್ಗವಾಗಿರುತ್ತೆ. ಅಲ್ಲಿ ತುಂಬ ಕತ್ಲು ಆವರಿಸ್ಕೊಂಡಿರುತ್ತೆ. ಆ ಟಾರ್ಚ್ ಬೆಳಕು ಇರೋದ್ರಿಂದ ಅಲ್ಲಿದ್ದ ಸುಮಾರು ಬಾವಲಿಗಳು ಇವರ ಎದುರಿಗೆ ಹಾರಿ ಬರುತ್ತೆ. ಮೂವರು ಒಂದು ಕ್ಷಣ ವಿಚಲಿತರಾಗ್ತಾರೆ. ಆದರೂ ಕುಗ್ಗದೆ ಆ ಸುರಂಗ ಮಾರ್ಗದಿಂದ ಮುಂದುವರಿತಾರೆ. ಹಾಗೆ ಮುಂದೆ ಸಾಗಿದ ಅವರಿಗೆ ನೀರಿನ ಜುಳುಜುಳು ಶಬ್ದ ಕೇಳಿಸಲಾರಂಭಿಸುತ್ತೆ. ಸುರಂಗದ ಮಣ್ಣಿನ ಗೋಡೆಯಿಂದ ನೀರು ಹರಿದು ಅಲ್ಲಿ ಒಂದು ನೀರಿನ ಹೊಂಡ ಸೃಷ್ಟಿಯಾಗಿರುತ್ತೆ. ಅದನ್ನು ದಾಟಲು 3-4 ಕಲ್ಲುಗಳು ಸಹ ಇರುತ್ತೆ. ಆ 3 ಕಲ್ಲುಗಳನ್ನು ದಾಟಿ ಮುಂದೆ ಸಾಗಿದಾಗ ಅವರಿಗೆ ಒಂದು ವಿಶಾಲವಾದ ಕೋಣೆ ಸಿಗುತ್ತೆ. ಆ ಕೋಣೆಯ ಗೋಡೆ ಮೇಲೆಲ್ಲ ಯಾವುದೋ ಒಂದು ಲಿಪಿಯ ಬರಹಗಳು ಹಾಗೂ ಕೆಲವು ಚಿಹ್ನೆಗಳು ಕೆತ್ತಲಾಗಿರುತ್ತೆ. ಅದನ್ನೆಲ್ಲ ನೋಡಿ ಕುತೂಹಲಗೊಂಡ ಸಹನಾ ತನ್ನ ಮೊಬೈಲ್ನಿಂದ ಆ ಎಲ್ಲ ಬರಹ ಹಾಗೂ ಚಿಹ್ನೆಗಳನ್ನು ಸೆರೆ ಹಿಡಿತಾಳೆ. ಮತ್ತೆ ಸ್ವಲ್ಪ ಮುಂದೆ ಹೋದಾಗ ಒಂದು ವಿಶಾಲವಾದ ಹಾಗೂ ವಿಚಿತ್ರವಾದ ಕಲ್ಲಿನ ಮೂರ್ತಿಯೊಂದು ಸಿಗುತ್ತೆ. ಆ ಮೂರ್ತಿಯೊಂದಿಗೆ ಆ ದಾರಿ ಸಹ ಕೊನೆಯಾಗಿರುತ್ತೆ. ಅದಾಗಲೇ 6ರಿಂದ 6:30 ಸಮಯ ಆಗಿರುತ್ತೆ. ಇವರು ಹುಡುಕ್ತಾ ಇರೋ ವಸ್ತು ಸಿಗೋದೇ ಇಲ್ಲ. ಕೊನೆಗೂ ಬಂದ ದಾರಿಗೆ ಸುಂಕವಿಲ್ಲದೆ ಅಲ್ಲಿಂದ ಬಂಗಲೆ ಆಚೆ ಬರ್ತಾರೆ. ನೆನಪಿಗೆ ಇರಲಿ ಅಂತ ಆ ಬಂಗಲೆಯ ಆಚೆ ಸೆಲ್ಫಿ ತಗೋಬೇಕಾದ್ರೆ ಆ ಬಂಗಲೆಗೆ 2ನೇ ಮಹಡಿ ಇರುವುದು ಗಮನಿಸ್ತಾರೆ. ಕತ್ಲಾಗಿರೋದ್ರಿಂದ ಆ 2ನೇ ಮಹಡಿ ಮರುದಿನ ಬಂದು ಅನ್ವೇಷಿಸುವುದಾಗಿ ತೀರ್ಮಾನಿಸಿ ಅಲ್ಲಿಂದ ಹೊರಡ್ತಾರೆ. ಆ ಮೂವರು ಸ್ನೇಹಿತರು ಪಾಳು ಬಿದ್ದ ಬಂಗಲೆಯ ಹತ್ತಿರದಲ್ಲಿರುವ ಒಂದು ಹಳ್ಳಿಯಲ್ಲಿ ಆ ರಾತ್ರಿ ಉಳ್ಕೊಂಡಿರ್ತಾರೆ. ಸಹನಾ ಆ ಸುರಂಗದಲ್ಲಿ ತೆಗೆದಿರೋ ಫೋಟೋನ ಸೂಕ್ಷ್ಮವಾಗಿ ನೋಡ್ತಾಳೆ. ಅಲ್ಲಿರುವ ಲಿಪಿಗಳು ಸ್ವಲ್ಪ ಕನ್ನಡದ ಅಕ್ಷರದ ಹಾಗೆ ಹೋಲ್ತಾ ಇರುತ್ತೆ. ಆದರೆ ಅಲ್ಲಿರುವ ಚಿಹ್ನೆಗಳು ಮಾತ್ರ ಸಹನಾಗೆ ಏನೆಂದು ಗೊತ್ತಾಗೋದಿಲ್ಲ. ಮರುದಿನ ಆ ಮೂವರು ಮತ್ತೆ ಆ ಬಂಗಲೆಯ 2ನೇ ಮಹಡಿಯನ್ನು ಅನ್ವೇಷಿಸಲು ಬರ್ತಾರೆ. ಆ 2ನೇ ಮಹಡಿಯಲ್ಲಿ ಅವರಿಗೆ ಅವರು ಹುಡುಕುತ್ತಿರುವ ಮೃತ್ಯುಪಂಜರ ಭಾಗ 2ರ ಕತೆ ದೊರೆಯುತ್ತೆ. ಆ ಕತೆ ಒಂದು ರೆಡ್ ಪ್ಯಾಡಲ್ಲಿ ಒಂದು 15ರಿಂದ 20 ಹಾಳೆಗಳಲ್ಲಿ ಬರೆಯಲಾಗಿರುತ್ತೆ. ವಾಸ್ತವವಾಗಿ ಸಹನಾ, ಶ್ಯಾಮ್ ಹಾಗೂ ಚೇತನ್ ಈ ಮೂವರು ಸ್ನೇಹಿತರು ಯೂಟ್ಯೂಬರ್ಸ್ ಆಗಿರ್ತಾರೆ.
ಮೂವರು ಕೂಡ ಒಂದೇ ಯೂಟ್ಯೂಬ್ ಚಾನಲ್ಗಾಗಿ ಕೆಲಸ ಮಾಡ್ತಾ ಇರ್ತಾರೆ. ನಿಗೂಢವಾದ ವಸ್ತುಗಳು ಹಾಗೂ ನಿಗೂಢವಾದ ಸ್ಥಳಗಳನ್ನು ಬಯಲು ಮಾಡುವುದೇ ಇವರ ಚಾನಲ್ನ ಉದ್ದೇಶವಾಗಿರುತ್ತೆ. ಇವರಿಗೆ ದೇಶಾದ್ಯಂತ ಬಹಳಷ್ಟು ಜನ ಸಕ್ರಿಯ ಚಂದಾದಾರರು ಇರ್ತಾರೆ. ಮೃತ್ಯು ಪಂಜರ ಸಿನಿಮಾ ಶಾಪಿತವಾದದ್ದ ಅಥವಾ ಸಂದೇಶ್ ಜೀವನಕ್ಕೂ ಆ ಸಿನಿಮಾಗೂ ಹಾಗೂ ಆ ಬಂಗಲೆಗೂ ಯಾವ ರೀತಿಯ ಸಂಬಂಧನೂ ಇಲ್ವಾ? ನಿಜವಾಗ್ಲೂ ಆ ಪಾಳು ಬಿದ್ದ ಬಂಗಲೆಯಲ್ಲಿ ಅಂಥದ್ದೇನಿದೆ ಅನ್ನೋದನ್ನ ನಾವು ಬಯಲು ಮಾಡಲಿದ್ದೇವೆ ಎಂದು ಒಂದು ವಿಡಿಯೋ ಈ ಮೂವರು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಇತ್ತ ಮೃತ್ಯು ಪಂಜರ ಸಿನಿಮಾದ ನಿರ್ದೇಶಕ ರಾಮಕೃಷ್ಣ ಸಂದೇಶ್ ಬರೆದಿರುವ ಮೃತ್ಯು ಪಂಜರ ಭಾಗ 2ರ ಕಥೆಯನ್ನು ಹಲವಾರು ಬಾರಿ ಹುಡುಕಿಸಿ ವಿಫಲನಾಗಿರ್ತಾನೆ. ಸಂದೇಶ್ ಸಾವಿಗೂ ಮುನ್ನ ಸಂದೇಶ್ ಮೃತ್ಯು ಪಂಜರ ಸಿನಿಮಾದ ಕತೆ ಬರೆಯುತ್ತಿದ್ದಾರೆ ಎಂದು ಒಂದು ಪ್ರೆಸ್ ಮೀಟಲ್ಲಿ ಹೇಳ್ಕೊಂಡಿರ್ತಾನೆ. ಹಾಗಾಗಿ ಸಂದೇಶ್ ಅಭಿಮಾನಿಗಳಿಂದ ನಿರ್ಮಾಪಕ ರಾಮಕೃಷ್ಣನಿಗೆ ಒತ್ತಡ ಹೆಚ್ಚಿರುತ್ತೆ. ಅದಾಗಲೇ ಸಿನಿಮಾ ಮೊದಲನೇ ಭಾಗ ತೆರೆ ಕಂಡು 3 ವರ್ಷಗಳು ಕಳೆದು ಹೋಗಿರುತ್ತೆ. ಸಂದೇಶ್ನ ಅಭಿಮಾನಿಗಳು ಹಾಗೂ ಚಿತ್ರರಸಿಕರಲ್ಲಿ ಮೃತ್ಯು ಪಂಜರ ಭಾಗ 2ರ ಕುರಿತಾಗಿ ಕುತೂಹಲ ನಿರೀಕ್ಷೆಗಳು ಹೆಚ್ಚಿರುತ್ತೆ. ಸಂದೇಶ್ ಬರೆದಿರುವ ಕೊನೆಯ ಕತೆ ಇದಾಗಿದ್ದು ಆ ಕಥೆಯನ್ನೇ ಆಧರಿಸಿ ಸಿನಿಮಾ ಮಾಡಬೇಕು ಎಂದು ನಿರ್ಮಾಪಕ ರಾಮಕೃಷ್ಣ ದೃಢ ನಿರ್ಧಾರ ಮಾಡಿರ್ತಾನೆ. ಇಂಥ ಸಮಯದಲ್ಲಿ ಸಹನಾ, ಚೇತನ್ ಹಾಗೂ ಶ್ಯಾಮ್ ಬಿಡುಗಡೆ ಮಾಡಿದ್ದ ಆ ಯೂಟ್ಯೂಬ್ ವಿಡಿಯೋ ತುಣುಕು ರಾಮಕೃಷ್ಣನಿಗೆ ಸಿಗುತ್ತೆ. ಹಾಗಾಗಿ ಅವ್ರನ್ನ ಅವನ ಬಳಿ ಕರೆಸ್ಕೊಂಡು, ಹೇಗಿದ್ದರೂ ನೀವು ಆ ಪಾಳು ಬಿದ್ದ ಬಂಗಲೆಗೆ ಅದರ ರಹಸ್ಯವನ್ನು ಬಯಲು ಮಾಡಲು ಹೊರಟಿದ್ದೀರಿ. ಅದರ ಜೊತೆಗೆ ನೀವೇನಾದರೂ ಸಂದೇಶ್ ಬರೆದಿರುವ ಮೃತ್ಯು ಪಂಜರ ಭಾಗ 2ರ ಕತೆ ತಂದುಕೊಟ್ಟರೆ ನಿಮಗೆ 50 ಲಕ್ಷ ರೂಪಾಯಿ ಬಹುಮಾನವಾಗಿ ಕೊಡುತ್ತೇನೆ ಎಂದು ಹೇಳಿರ್ತಾನೆ. ಅದಕ್ಕೆ ಒಪ್ಪಿದ ಈ ಮೂವರು ಕತೆ ಹುಡುಕಲು ಹಾಗೂ ಆ ಬಂಗಲೆಯ ರಹಸ್ಯವನ್ನು ಬಯಲು ಮಾಡಲು ಆ ಬಂಗಲೆಗೆ ಬಂದಿರ್ತಾರೆ. ಕೊನೆಗೂ ಅವರಿಗೆ ಆ ಬಂಗಲೆಯ 2ನೇ ಮಹಡಿಯಲ್ಲಿ ಸಂದೇಶ್ ಬರೆದಿರುವ ಕತೆ ಸಿಗುತ್ತೆ. ಮೂವರ ಖುಷಿಗೆ ಪಾರವೇ ಇರೋದಿಲ್ಲ. ಆಗ ಸಹನಾ ಅವಳ ಇಬ್ಬರ ಸ್ನೇಹಿತರಿಗೆ, ನಾನು ಈ ಕತೆ ಓದ್ತೀನಿ, ನೀವು ನಾನು ಓದೋದನ್ನ ವಿಡಿಯೋ ಮಾಡಿ ಮೃತ್ಯು ಪಂಜರ ಭಾಗ 2 ಸಿನಿಮಾ ತೆರೆ ಕಂಡು ಸ್ವಲ್ಪ ದಿನಗಳಾದಮೇಲೆ ನಮ್ಮ ಚಾನಲ್ನಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡೋಣ ಎಂದು ಹೇಳ್ತಾಳೆ. ಅದಕ್ಕೆ ಅವಳ ಸ್ನೇಹಿತರು ಒಪ್ತಾರೆ. ಸಹನಾ ಕಥೆಯನ್ನು ಓದಲು ಆರಂಭಿಸ್ತಾಳೆ. ಶ್ಯಾಮ್ ಹಾಗೂ ಚೇತನ್ ಅವರ ಬಳಿಯಲ್ಲಿರುವ ಕ್ಯಾಮ್ರಾದಲ್ಲಿ ವಿಡಿಯೋ ಶೂಟ್ ಮಾಡಲು ಶುರು ಮಾಡ್ತಾರೆ. ಸ್ನೇಹಿತರೆ, ಈ ಕಥೆಯಲ್ಲೇ ಇನ್ನೊಂದು ಕತೆ ಅಡಗಿರೋದ್ರಿಂದ ನಿಮಗೆ ಸ್ವಲ್ಪ ಗೊಂದಲ ಆಗಬಹುದು. ಕತೆ ರೋಚಕವಾಗಿದೆ, ಗಮನವಿಟ್ಟು ಕೇಳಿ. ಸಂದೇಶ್ ಬರೆದಿರುವ ಮೃತ್ಯು ಪಂಜರ ಭಾಗ 2ರ ಕಥೆಯ ಪ್ರಕಾರ ವಿನಯ್ ತನ್ನ ಕೊನೆಗಾಲದಲ್ಲಿ ಬ್ಯಾಂಕಿಂದ ಸಾಕಷ್ಟು ಸಾಲ ಪಡೆದಿರ್ತಾನೆ. ಅದನ್ನು ಮರುಪಾವತಿಸದೆ ತೀರಿ ಹೋಗಿರ್ತಾನೆ. ಹಾಗಾಗಿ ಬ್ಯಾಂಕಿನವರು ಆ ಮನೆಯನ್ನು ಜಪ್ತಿ ಮಾಡಿ ಹರಾಜಿಗೆ ಹಾಕಿರ್ತಾರೆ. ನಕಾರಾತ್ಮಕ ಛಾಯೆಯುಳ್ಳ ಆ ಬಂಗಲೆಯ ಹರಾಜಿನ ಪ್ರಕ್ರಿಯೆಯಲ್ಲಿ ಕೇವಲ 3ರಿಂದ 4 ಜನ ಅಷ್ಟೇ ಭಾಗವಹಿಸಿರ್ತಾರೆ. ಅದರಲ್ಲಿ ಒಬ್ಬನಾದ ಶಾನ್ ಎನ್ನುವನಿಗೆ ಆ ಬಂಗಲೆ ಮಾರಾಟವಾಗುತ್ತೆ. ಶಾನ್ ಅನಾಥನಾಗಿರ್ತಾನೆ ಮತ್ತು ಆ ಗರ್ಭ ಶ್ರೀಮಂತನಾಗಿರ್ತಾನೆ. ಅವನು ಒಬ್ಬ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್. ಅವನ ಮಾಹಿತಿಗೆ ಬಂದ ಶಾಪಿತವಾದ ವಸ್ತುಗಳು ಹಾಗೂ ಶಾಪಿತವಾದ ಸ್ಥಳಗಳನ್ನು ತನಿಖೆ ಮಾಡಿ ಅದರ ಕುರಿತಾಗಿ ಪುಸ್ತಕ ಬರೆಯುವುದು ಹಾಗೂ ಅದನ್ನು ಸಂಗ್ರಹಿಸಿಡುವುದು ಇವನ ಹವ್ಯಾಸವಾಗಿರುತ್ತೆ. ವಿನಯ್ನ ಆ ಬಂಗಲೆಯ ಹಿನ್ನೆಲೆಯನ್ನು ತಿಳಿಬೇಕೆಂದು ಶಾನ್ ಅದನ್ನು ಹರಾಜಿನಲ್ಲಿ ಖರೀದಿಸಿ ಆ ಮನೆಯನ್ನು ತನಿಖೆ ಮಾಡಲೆಂದು ಆ ಮನೆಯಲ್ಲಿ ಉಳಿದುಕೊಂಡಿರ್ತಾನೆ. ಮೊದಲೆರಡು ದಿನ ಆ ಮನೆಯ ಎಲ್ಲ ಜಾಗವನ್ನು ಪರಿಶೀಲಿಸ್ತಾನೆ. ಎಲ್ಲ ಸಾಮಾನ್ಯ ರೀತಿಯಲ್ಲಿರುತ್ತೆ. ಅಂಥದ್ದೇನೂ ಅವನಿಗೆ ಅನುಭವ ಆಗೋದಿಲ್ಲ. ನಂತರ ವಿನಯ್ ಕೇಸ್ ತನಿಖೆ ಮಾಡಿದ್ದ ಒಬ್ಬ ಪೊಲೀಸ್ಗೆ ಭೇಟಿಯಾಗಿ ವಿನಯ್ನ ಬಗ್ಗೆ ಹಾಗೂ ಆ ಬಂಗಲೆಯ ಬಗ್ಗೆ ತಿಳ್ಕೊತಾನೆ. ಆಮೇಲೆ ವಿನಯ್ ಕೇಸ್ ಫೈಲ್ ಸಹ ಓದ್ತಾನೆ. ಅದರಲ್ಲಿ ಅವನಿಗೆ ಅಂಥ ವಿಷಯ ಏನೂ ಸಿಗೋದಿಲ್ಲ. ಮನೆಯಲ್ಲೂ ಏನೂ ಸಿಗ್ತಾ ಇಲ್ಲ. ಅಂಥ ಅನುಭವ ಕೂಡ ಆಗಿಲ್ಲ. ಇದೆಲ್ಲವೂ ಊಹಾಪೋಹ ಕತೆ ಅನ್ನಿಸ್ತಾ ಇದೆ ಅನ್ನೋ ಅಭಿಪ್ರಾಯಕ್ಕೆ ಶಾನ್ ಬಂದಿರ್ತಾನೆ. ಒಂದಿನ ರಾತ್ರಿ ಜೋರು ಮಳೆ ಬೀಳ್ತಾ ಇರುತ್ತೆ. ಶಾನ್ ಆ ಬಂಗಲೆಯ ಒಂದು ಕೋಣೆಯ ಬಾಲ್ಕನಿಯಲ್ಲಿ ಚೇರೊಂದರಲ್ಲಿ ಕುಳಿತಿರ್ತಾನೆ. ಹಿನ್ನೆಲೆಯಲ್ಲಿ ತನಗಿಷ್ಟ ಬಂದ ಹಾಡೊಂದು ಹಾಕಿರ್ತಾನೆ. ನಿಧಾನವಾಗಿ ಕುಡಿಯುತ್ತಾ ಕಣ್ಮುಚ್ಚಿ ಯಾವುದೋ ಒಂದು ವಿಷಯವಾಗಿ ಆಳವಾಗಿ ಯೋಚಿಸ್ತಾ ಕುಳಿತಿರ್ತಾನೆ. ಹೀಗೆ ಸ್ವಲ್ಪ ಸಮಯ ಕಳೆದ ಮೇಲೆ ಅವನಿಗೆ ಬಟ್ಟೆ ಸುಟ್ಟಿರೋ ವಾಸನೆ ಬರುತ್ತೆ ಹಾಗೂ ಬಿಸಿಯ ಹಬೆಯ ಅನುಭವ ಕೂಡ ಆಗುತ್ತೆ. ಏನೋ ಯೋಚನೆ ಮಾಡ್ತಿದ್ದವನು ಒಮ್ಮೆಲೆ ಕಣ್ಣು ತೆರೆದು ಸುತ್ತಮುತ್ತ ನೋಡ್ತಾನೆ.
ಅಲ್ಲೇ ನೆಲದ ಮೇಲಿದ್ದ ಒಂದು ಮ್ಯಾಟ್ಗೆ ಬೆಂಕಿ ತಾಗಿ ಧಗಧಗನೆ ಉರಿತಾ ಇರುತ್ತೆ. ಗಾಬರಿಯಾದ ಶಾನ್ ಭಯದಿಂದಲೇ ಹೇಗೂ ಕಷ್ಟಪಟ್ಟು ಆ ಬೆಂಕಿನ ನಂದಿಸ್ತಾನೆ. ಮನೆಯಲ್ಲೂ ನನ್ನ ಬಿಟ್ಟು ಬೇರೆ ಯಾರೂ ಇಲ್ಲ, ಬೆಂಕಿ ಅಂಟುವ ಸಾಧನ ಕೂಡ ಸುತ್ತಮುತ್ತ ಎಲ್ಲೂ ಇಲ್ಲ. ಹಾಗಾದರೆ ಈ ಬೆಂಕಿ ಅಂಟಲು ಕಾರಣ ಏನಿರಬಹುದು ಅಂತ ಶಾನ್ ಯೋಚನೆ ಮಾಡ್ತಾನೆ. ಬೇರೆ ದಿನ ಬೆಳಿಗ್ಗೆ ಮನೆಯ ಎಲ್ಲ ಕಡೆ CCTV ಕ್ಯಾಮ್ರಾವನ್ನು ಅಳವಡಿಸ್ತಾನೆ ಶಾನ್. ಮತ್ತೆ ಮನೆಯನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಾನೆ. ಆಗ ಅವನಿಗೆ ಆ ಬಂಗಲೆಯ ಕೆಳಮಹಡಿಯ ಒಂದು ಕೋಣೆಯಲ್ಲಿ ನೆಲದ ಮೇಲಿರುವ ಮ್ಯಾಟ್ನ ಕೆಳಗೆ ಒಂದು ಗುಪ್ತ ಸುರಂಗದ ಬಾಗಿಲು ಸಿಗುತ್ತೆ. ಶಾನ್ ಆ ಬಾಗಿಲುಗಳನ್ನು ತೆಗಿತಾನೆ. ಅಲ್ಲಿ ಅವನಿಗೆ ಕೆಳಗೆ ಹೋಗೋಕ್ಕೆ ಮೆಟ್ಟಿಲು ಸಿಗುತ್ತೆ. ಕತೆ ಓದುತ್ತಿದ್ದ ಸಹನಾ ಕತೆ ಓದೋದನ್ನು ನಿಲ್ಲಿಸಿ, ಬಹುಶಃ ಈ ಬಂಗಲೆಯಲ್ಲಿರುವ ಸುರಂಗ ಮಾರ್ಗವನ್ನು ಸಂದೇಶ್ ಅವರು ಕಥೆಯಲ್ಲಿ ಬಳಸಿಕೊಂಡಿರಬಹುದು ಅಂತ ಕ್ಯಾಮ್ರಾ ಕಡೆ ನೋಡಿ ಹೇಳಿ ಮತ್ತೆ ಕಥೆಯನ್ನು ಮುಂದುವರಿಸ್ತಾಳೆ. ಆ ಮೆಟ್ಟಿಲುಗಳು ಇಳಿದು ಬಂದ ಶಾನ್ಗೆ ಒಂದು ನೀರಿನ ಹೊಂಡ ಸಿಗುತ್ತೆ. ಅದನ್ನು ದಾಟಿ ಮುಂದೆ ಬಂದಾಗ ಒಂದು ವಿಶಾಲವಾದ ದೊಡ್ಡ ಕೋಣೆಯೊಂದು ಸಿಗುತ್ತೆ. ಅದು ಕಲ್ಲಿಂದ ಕಟ್ಟಲ್ಪಟ್ಟಿರುತ್ತೆ. ಆ ಕೋಣೆಯ ಕೊನೆಯಲ್ಲಿ ಒಂದು ವಿಶಾಲವಾದ ಹಾಗೂ ವಿಚಿತ್ರವಾದ ಮೂರ್ತಿಯೊಂದು ಇರುತ್ತೆ. ಅಲ್ಲಿಗೆ ಆ ದಾರಿ ಕೂಡ ಕೊನೆಯಾಗಿರುತ್ತೆ. ಆ ಸುರಂಗದಲ್ಲಿ ಸೆರೆ ಹಿಡಿದಂಥ ಫೋಟೋಗಳ ಬಗ್ಗೆ ಇಂಟರ್ನೆಟ್ನಲ್ಲಿ ಅದರ ಮಾಹಿತಿ ಹುಡುಕುವಾಗ ಶಾನ್ಗೆ ಆ ಸುರಂಗದ ಗೋಡೆ ಮೇಲೆ ಕೆತ್ತಲ್ಪಟ್ಟ ಲಿಪಿ ಹಳೆಗನ್ನಡ ಎಂದು ತಿಳಿದು ಬರುತ್ತೆ. ಹಾಗಾಗಿ ಕನ್ನಡ ಪಂಡಿತರಾದ ಗೋಪಾಲ್ ಎನ್ನುವರ ಬಳಿ ಶಾನ್ ಆ ಫೋಟೋಗಳನ್ನೆಲ್ಲವೂ ತೆಗೆದುಕೊಂಡು ಬರ್ತಾನೆ. ಆ ಫೋಟೋಗಳನ್ನೆಲ್ಲ ಜೋಡಿಸಿ ನೋಡಿದಾಗ ಗೋಪಾಲ್, ಇದು ಒಂದು ಕಥೆಯಂತೆ ಕಾಣಿಸ್ತಾ ಇದೆ, ಇದನ್ನೆಲ್ಲ ಪೂರ್ತಿಯಾಗಿ ಅಧ್ಯಯನ ಮಾಡಿ ಅರಿಯಲು ನನಗೆ ಸ್ವಲ್ಪ ಸಮಯ ಬೇಕು, ನಿಮಗೆ ಅನುವಾದ ಮಾಡಿ ಇಮೇಲ್ ಮುಖಾಂತರ ಕಳಿಸುವೆ ಅಂತ ಹೇಳಿ ಕಳಿಸ್ತಾರೆ. ಮತ್ತೆ ಆ ಬಂಗಲೆಗೆ ಮರಳಿದ ಶಾನ್ ಗೋಪಾಲ್ರವರ ಇಮೇಲ್ಗಾಗಿ ಕಾಯುತ್ತಾ ಕುಳಿತಿರ್ತಾನೆ. ಹೀಗೆ ಕಾಯುತ್ತಾ ಕಾಯುತ್ತಾ 1 ವಾರಗಳು ಕಳೆದು ಹೋಗುತ್ತೆ. 1 ವಾರದಲ್ಲಿ ಶಾನ್ಗೆ ಆ ಬಂಗಲೆಯಲ್ಲಿ ಸಾಕಷ್ಟು ಅನುಭವಗಳು ಕೂಡ ಆಗುತ್ತೆ. ತನ್ನನ್ನು ಬಿಟ್ಟು ತನ್ನ ಜೊತೆ ಇನ್ಯಾರೋ ಇರೋ ಹಾಗೆ, ತನ್ನ ನೆರಳಿನಂತೆ ತನ್ನನ್ನು ಯಾರೋ ಹಿಂಬಾಲಿಸ್ತಾ ಇರೋ ಹಾಗೆ, ಮೊದಲನೇ ಮಹಡಿಯ ಬಾಲ್ಕನಿಯಲ್ಲಿ ನಿಂತಿದ್ದಾಗ ಹಿಂದಿನಿಂದ ಯಾರೋ ತಳ್ಳಿದ ಹಾಗೆ, ರಾತ್ರಿಯ ಸಮಯದಲ್ಲಿ ಮಲಗಿರುವಾಗ ಅಳುವ ಶಬ್ದ, ಗೆಜ್ಜೆ ಶಬ್ದ, ತನ್ನ ಬೆಡ್ಶೀಟ್ ಯಾರೋ ಎಳೆದಂತೆ, ಎಲ್ಲದಕ್ಕೂ ಮುಖ್ಯವಾಗಿ ತನಗೆ ಯಾರೋ ಆತ್ಮಹತ್ಯೆ ಮಾಡಿಕೊಳ್ಳಲು ಪ್ರಚೋದಿಸಿದಂತೆ ಭಾಸವಾಗ್ತಾ ಇರುತ್ತೆ. ಒಂದಿನ ಮನೆಯ CCTV ಒಂದು ಕ್ಯಾಮ್ರಾದಲ್ಲಿ ಅಸ್ಪಷ್ಟವಾದ ಕಪ್ಪು ಬಣ್ಣದ ನೆರಳೊಂದು ಚಲಿಸ್ತಾ ಇರೋದು ಸರಿಯಾಗುತ್ತೆ. ಅದನ್ನು ನೋಡಿದ ಶಾನ್ಗೆ ಇದು ಒಂದು ಭೂತ ಬಂಗಲೆ ಅಂತ ಖಾತ್ರಿ ಆಗುತ್ತೆ. ಅಷ್ಟೊತ್ತಿಗೆ ಗೋಪಾಲ್ರವರು ಕಳಿಸಿರುವ ಆ ಇಮೇಲ್ ಶಾನ್ಗೆ ಬಂದಿರುತ್ತೆ. ಗೋಪಾಲ್ ಕಳಿಸಿರುವ ಆ ಇಮೇಲ್ನಲ್ಲಿ ಅಂಥದ್ದೇನಿರುತ್ತೆ? ಅದರಿಂದ ಶಾನ್ಗೇನಾದರೂ ಉಪಯೋಗ ಆಗುತ್ತಾ? ಸಹನಾ, ಚೇತನ್ ಹಾಗೂ ಶ್ಯಾಮ್ ಅವರು ಸಂದೇಶ್ ಬರೆದಿರುವ ಕತೆ ನಿರ್ಮಾಪಕನಿಗೆ ಮರಳಿ ಕೊಡ್ತಾರಾ? ಅಥವಾ ಸಂದೇಶ್ ಬರೆದಿರುವ ಆ ಕಥೆಯೊಂದಿಗೆ ಅವರ ಕತೆ ಕೂಡ ಮುಕ್ತಾಯವಾಗುತ್ತಾ? ಇದನ್ನೆಲ್ಲ ತಿಳಿಯೋಣ ಮುಂದಿನ ಕಥೆಯಲ್ಲಿ. ಧನ್ಯವಾದಗಳು ಗೆಳೆಯರೆ. ಮೃತ್ಯು ಪಂಜರ ಕತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ.